ಮಲ್ಲಪ್ಪ ನಿಂಗಪ್ಪ ವಾಳ್ಗಿ ಅಧ್ಯಕ್ಷರು ಇವರಿಗೆ ಗೋವಿಂದ್ ಭಾಗ ಇವರಿಂದ ಸತ್ಕಾರ ಮಾಡಬೇಕೆಂದು ವಿನಂತಿಸುತ್ತೇನೆ. ಹಲೋ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅದೇ ರೀತಿ ಎರಡನೇದಾಗಿ ಶ್ರೀ ಚಂದ್ರಕಾಂತ್ ಮಲ್ಲಪ್ಪ ಭಟ್ಟಿ ಉಪಾಧ್ಯಕ್ಷರು ಇವರಿಗೆ ಪಾಂಡು ಆಳ್ಕೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ಅದೇ ರೀತಿ ಈ ಕಮಿಟಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಂಕರ್ ಸಿದ್ದರಾಮ್ ಬಗಾಯಿ ಇವರಿಗೆ ತುಕಾರಾಮ್ ವಾಳ್ಕೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ತುಕಾರಾಮ್ ಖೋತ್. ನಮ್ಮ ನಾಟಕದ ಕಮಿಟಿಯವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನಾವು 30 ವರ್ಷ ಸೆಕ್ರೆಟರಿ ಪದವಿಯಲ್ಲಿದ್ದು ದೇವಸ್ಥಾನ ಸುಧಾರಣೆಯಲ್ಲಿ ಸತತವಾಗಿ ದುಡಿದುದಕ್ಕೆ ಈ ವರ್ಷ ಸತ್ಕಾರ ಮಾಡಿದ್ದಕ್ಕೆ ಅವರಿಗೆ ನಾಟಕ ಕಮಿಟಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಶ್ರೀ ರಾಮು ಚಿದ್ದಪ್ಪ ಡವಳೆ ಸದಸ್ಯರು ಇವರಿಗೆ ಉಮೇಶ್ ಬಾಗಾಯಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಚಲ್ಲಿದರು ಮಲ್ಲಿಗೆಯ ಸುರೇರಿ ಮ್ಯಾಗೆ ಚಲ್ಲಿದರು ಮಲ್ಲಿಗೆಯ ಸುರೇರಿ ಮ್ಯಾಗೆ ಅಂದದ ಚಂದದ ಮೈದಾರ ಮಾಗೆಂದಿ ಚಲ್ಲಿದರು ಮಲ್ಲಿಗೆಯ. ಅದೇ ರೀತಿ ರಾಮು ಪಾಂಡುರಂಗ್ ಮಾರಾಪುರಿ ಇವರಿಗೆ ರಾವ್ಸಾಬ್ ವಾಳ್ಕೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ಲಿಂಗಯ್ಯ ಮಾತನಾಡು ದಂತದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ದಂತದ ಸಿದ್ಧ ಲಿಂಗಯ್ಯ ಮಾತನಾಡು. ಮಹಾದೇವ್ ಸಿದ್ದಪ್ಪ ಖೋತ್ ಇವರಿಗೆ ರಾಜು ಮಾರಾಪುರೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ಇವರಲ್ಲವಲ್ಲ ಕಿಟ್ಟವರು ಶುಭನಾಮ ನೆನೆಸಿಕೊಟ್ಟವರು ಇವರಲ್ಲವಲ್ಲ ಕೆಟ್ಟವರು. ಸದಸ್ಯರು ಶ್ರೀ ಬಾಳಪ್ಪ ಕಲ್ಲಪ್ಪ ಬತ್ತಿ ಇವರಿಗೆ ಮಹೇಶ್ ಮಾರಾಪುರೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ಕರ್ಮವನ್ನು ತಳಿಸಿ ಬಿಟ್ಟವರು ಕರ್ಮವನ್ನು ತಳಿಸಿ ಬಿಟ್ಟವರು ನಿನ್ನ ಮ್ಯಾಲೆ ನಿಗಾ ಇಟ್ಟವರು. ಅಣ್ಣಪ್ಪ ಮಲ್ಕಾರಿ ಬಗಾಯಿ ಇವರಿಗೆ ಮಾವೀರ್ ಬಗಾಯಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶುಭನಿದ್ದರೆ. ಶಿವಪ್ಪ ಕೃಷ್ಣ ವಾಳ್ಕೆ ಇವರಿಗೆ ರಾಯಪ್ಪ ಬಗಾಯಿ ಇವರಿಂದ ಅಪ್ಪ ಸಾಬ್ ಮಾರುತಿ ಖೋತ್ ಇವರಿಗೆ ರಾಯಪ್ಪ ಬಗಾಯಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಗುರು ಏಕೆ ಬೇಕು ಲಿಂಗವ ಕೊಡಿಸುವುದಕ್ಕೆ ವಸಂತ್ ಮಾರುತಿ ಖೋತ್ ಇವರಿಗೆ ಮಾರುತಿ ಪೂಜಾರಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಯಾಕೆ ಚಿಂತೆ ಮಾಡುತ್ತೀವಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವಿ. ಶಿವಾನಂದ್ ಅಪ್ಪಸಾಬ್ ಖೋತ್ ಇವರಿಗೆ ದುಂಡಪ್ಪ ವಾಳ್ಕೆ ಇವರಿಂದ ದುಂಡಪ್ಪ ಧವಳೆ ಇವರಿಂದ ಸತ್ಕಾರ ಕಾರ್ಯಕ್ರಮ. ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಗಿರುಮಣವೇ ಸಾಕಾರ ಮಾಡಿಕೊಂಡು. ಚಿದಾನಂದ್ ಸನದಿ ಇವರಿಗೆ ಅಬ್ಜಿತ್ ಭಾಗ ಇವರಿಂದ ಸತ್ಕಾರ ಕಾರ್ಯಕ್ರಮ.
ಕಳ್ಳತನ ಮಾಡಬಾರದು ಎಲೆ ಮನವೇ, ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ, ಕಳ್ಳತನ ಮಾಡಬಾರದು ಎಲೆ ಮನವೇ. ಸದ್ಯ ನಾಟಕದ ಉದ್ಘಾಟನೆ ಮಾಡಲಾಗ್ತದೆ. ನಮ್ಮೂರಿನ ಮಕ್ಕಳೇ ಮಾಡಿದ್ದಾರೆ. ಶಾಂತ ರೀತಿಯಿಂದ ಎಲ್ಲರೂ ಕುಳಿತುಕೊಂಡು ಯಾವುದೇ ಗದ್ದಲ ಮಾಡದೆ ನೋಡಬೇಕಾಗಿ ವಿನಂತಿ. ಪ್ರಾರಂಭವಾಗಲಿದ್ದು ನಾಟಕ ನೋಡಲು ಬಂದಂತಹ ಎಲ್ಲ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ನಾಟ ಸಂಗೀತ ಕಲಾ ಬೆಳಸಯ್ಯ ವೀರೇಶ, ನಾಟ ಸಂಗೀತ ಕಲಾ ಬೆಳಸಯ್ಯ ವೀರೇಶ, ನಿನ್ನಯ ಭಕ್ತರನ್ನು ಕಾಪಾಡಯ್ಯ, ನಿನ್ನಯ ಭಕ್ತರನ್ನು ಕಾಪಾಡಯ್ಯ. ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ಒಡಲ ಹುಡುಗರ ನಾಟ ಸಂಘ ಬೆಳಗಲಿ. ಪೂಜಿಸುವೆ ನಾವು, ವಂದಿಸುವೆ ನಾವು, ಪೂಜಿಸುವೆ ನಾವು, ವಂದಿಸುವೆ ನಾವು, ನಿನ್ನಯ ಭಕ್ತರನ್ನು ಕಾಪಾಡಯ್ಯ, ನಿನ್ನಯ ಮಕ್ಕಳನ್ನು ಕಾಪಾಡಯ್ಯ. ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ಒಡಲ ಹುಡುಗರ ನಾಟ ಸಂಘ ಬೆಳಗಲಿ. ಸೂತ್ರಧಾರಿ ನೀನು ಪಾತ್ರಧಾರಿ ನಾವು, ಸೂತ್ರಧಾರಿ ನೀನು ಪಾತ್ರಧಾರಿ ನಾವು, ನಮ್ಮನ್ನು ಕೈ ಹಿಡಿದು ಕಾಪಾಡಯ್ಯ, ನಮ್ಮನ್ನು ಕೈ ಹಿಡಿದು ಕಾಪಾಡಯ್ಯ. ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ಒಡಲ ಹುಡುಗರ ನಾಟ ಸಂಘ ಬೆಳಗಲಿ. ನಾಟ ಸಂಗೀತ ಕಲಾ ಬೆಳಸಯ್ಯ ವೀರೇಶ, ನಾಟ ಸಂಗೀತ ಕಲಾ ಬೆಳಸಯ್ಯ ವೀರೇಶ, ನಿನ್ನಯ ಭಕ್ತರನ್ನು ಕಾಪಾಡಯ್ಯ, ನಿನ್ನಯ ಮಕ್ಕಳನ್ನು ಕಾಪಾಡಯ್ಯ. ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ವೀರಸಿದ್ಧ ನಾಟ ಸಂಘ ಬೆಳಗಲಿ, ಬೆಳಗಲಿ ಒಡಲ ಹುಡುಗರ ನಾಟ ಸಂಘ ಬೆಳಗಲಿ. ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ,
ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ತಾಯಿ ಮಲಪ್ರಭೆ ಹರಿಯುವ ನಾಡು. ಗಂಗಾ ಯಮುನಾ ತುಂಗಾ ಭದ್ರಾ ತಾಯಿ ಘಟಪ್ರಭೆ ಹರಿಯುವ ನಾಡು. ತಾಯಿ ಮಲಪ್ರಭೆ ಹರಿಯುವ ನಾಡು, ತಾಯಿ ಮಲಪ್ರಭೆ ಹರಿಯುವ ನಾಡು. ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಮಹಾತ್ಮ ಗಾಂಧಿ, ಚಾಚಾ ನೆಹರು, ವೀರ ಸುಭಾಷರು ಜನಿಸಿದ ನಾಡು. ಮಹಾತ್ಮ ಗಾಂಧಿ, ಚಾಚಾ ನೆಹರು, ವೀರ ಸುಭಾಷರು ಜನಿಸಿದ ನಾಡು. ವೀರ ಸುಭಾಷರು ಜನಿಸಿದ ನಾಡು, ವೀರ ಸುಭಾಷರು ಜನಿಸಿದ ನಾಡು. ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ವೀರರಾಣಿ ಚೆನ್ನಮ್ಮ, ತ್ಯಾಗ ರಾಣಿ ಮಲ್ಲಮ್ಮ. ವೀರರಾಣಿ ಚೆನ್ನಮ್ಮ, ತ್ಯಾಗ ರಾಣಿ ಮಲ್ಲಮ್ಮ. ವೀರ ಶೂರರಿಗೂ ವೀರ ಪುರುಷರು ಜನ್ಮ ಕೊಟ್ಟಳು ತಾಯೇ. ವೀರ ಶೂರರಿಗೂ ವೀರ ಪುರುಷರು ಜನ್ಮ ಕೊಟ್ಟಳು ತಾಯೇ. ಜೈ ಜೈ ಭಾರತ ಮಾತೆ, ಜೈ ಜೈ ಭಾರತ ಮಾತೆ, ಜೈ ಜೈ ಭಾರತ ಮಾತೆ. ಎಂಬ ಘೋಷಣೆಯನ್ನು ಆ ಕೈಲಾಸದಲ್ಲಿರುವ ಶಿವನಿಗೆ ಕೇಳಿಸುವ ಹಾಗೆ ನಾವೆಲ್ಲರೂ ಇವತ್ತು ಗರ್ಜಿಸಬೇಕು. ನನ್ನ ಜೊತೆಗೆ ನೀವೆಲ್ಲರೂ ಆ ಘೋಷಣೆಯನ್ನ ಈಗ ಹೇಳಬೇಕು. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ನಾನೊಬ್ಬ ಕಲಾಗಾರ. ಆ ಬೀರೇಶ್ವರನ ಮೇಲೆ ಒಂದೆರಡು ಪದಗಳನ್ನ ಬರೆದಿದ್ದೆ. ಅದು ಯಾವ ತರ ಇದೆ ಅಂದ್ರೆ, ಓ ಬೀರೇಶ್ವರ ನೀನೇ ಈಶ್ವರ, ಆಲಿಸು ದಯ ಪಾಲಿಸು, ಈ ಭಕ್ತರ ಮೇಲೆ ನೀ ಕರುಣಿಸು, ಈ ಕಂದನ ಕೂಗುಗೆ ನೀ ಅನುಗ್ರಹಿಸು. ಓ ಬೀರೇಶ್ವರ ನೀನೇ ಈಶ್ವರ, ಕೇದಾರ ಲಿಂಗೇಶ್ವರ, ಕಾಶಿ ವಿಶ್ವೇಶ್ವರ, ಸಕಲ ಸಿದ್ದೇಶ್ವರ ನೀನೇ ಈಶ್ವರ. ಬಿಸಿಲು ಇರಲಿ ಮಳೆಯೂ ಇರಲಿ ತಪ್ಪದು ನಿನ್ನ ಸೇವೆ ಇಲ್ಲಿ, ತಪ್ಪಿದ ಭಕ್ತನಿಗೆ ನೀ ದಾರಿ ತೋರು, ನಂಬಿದ ಭಕ್ತನಿಗೆ ನೀ ಜೊತೆಯಾಗಿರು ಅಂತ. ಯಾರೇ ಇರಲಿ ಅವರು ಭಕ್ತಿಯಿಂದ ಕೇಳಿದರೆ ವರ ನಮ್ಮ ಬೀರದೇವರ ಕೊಡ್ತಾನ. ಅದಕ್ಕ ಮುತ್ತಿನಂತೆ ಇರುವ ಮುತ್ತಲಗುಡಿ ಬೀರದೇವರ ಜಾತ್ರೆಗೆ ನಾವೆಲ್ಲರೂ ಇವತ್ತು ಬಂದೇವಿ. ಆತನ ಇತಿಹಾಸ ನೀವೆಲ್ಲ ಕೇಳಿದ್ದೀರಿ. ತಾಯಿ ಸೂರಮ್ಮ ದೇವಿ, ತಂದೆ ಬಾಲಬ್ರಹ್ಮದೇವ ಹುಟ್ಟುವ ಮುಂಚೆಲೆ ಅವರ ಪವಾಡಗಳು ಶುರುವಾಗ್ತಾವ. ಹೊಟ್ಟೆಯಲ್ಲಿ ಇರುವಾಗ ಅವರು ಮಾತಾಡ್ತಾರ ತಾಯಿ ಜೊತೆ. ಕೆಲವೇ ದಿನಗಳಲ್ಲಿ ಮನೆ ಬಿಟ್ಟು ಹೋಗ್ತಾರ ಹುಟ್ಟಿದ ಮೇಲೆನೆ ಕೂಡ. ಅಂತ ಕಷ್ಟದಲ್ಲಿ ಬೆಳೆದ ಇತಿಹಾಸ, ಜಗ ಮೆಚ್ಚಿದ ಇತಿಹಾಸ ಅವರದು. ಅವರದ ಇತಿಹಾಸ ಜಗತ್ತಿಗೆ ತಿಳಿಸಬೇಕಂತ 3 ದಿನಗಳಲ್ಲಿ ನಾವು ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ನಾಟಕ ಒಂದು ರೈತರಿಗೋಸ್ಕರ ಈ ನಾಟಕ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಗಡಿಯಲ್ಲಿರುವ ಜಗತ್ತಿನಲ್ಲಿ ಯುದ್ಧ ಎಲ್ಲ ನಡೀತಾ ಇದೆ. ನಾವೆಲ್ಲ ಇವತ್ತು ಕೂತಿಲ್ಲ ಹಾಯಾಗಿ ನಾಟಕ ನೋಡಕ್ ಬಂದೆವು. ಆದ್ರ ಇದಕ್ಕೆಲ್ಲ ಕಾರಣ ಅಂದ್ರ ನಮ್ಮ ಗಡಿಯನ್ನು ಕಾಯುತ್ತಿರುವ ಗಂಡ ಗಲಿಗಳು. ಅಷ್ಟೇ ಅಲ್ಲ, ನಾವು ದಿನನಿತ್ಯ ತಿನ್ನುವ ಅನ್ನವನ್ನು ಮಣ್ಣಿನಲ್ಲಿ ಚಿನ್ನದ ಹಾಗೆ ಬೆಳೆಯುತ್ತಿರುವ ಅನ್ನದಾತ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರು,
ಜೈ ಜವಾನ್ ಜೈ ಕಿಸಾನ್ ಅಂತ. ಗಡಿಯಲ್ಲಿರುವ ಆ ವೀರ ಯೋಧರಿಗೆ ನಮ್ಮ ಈ ಘೋಷಣೆ ಇವತ್ತು ಕೇಳಿಸಬೇಕು. ಎಲ್ಲಿವರೆಗೆ ನೀವೆಲ್ಲ ಹೇಳೋದಿಲ್ಲೋ ನಾ ಜೈ ಜವಾನ್ ಅಂತೀನಿ, ನೀವು ಜೈ ಕಿಸಾನ್ ಅಂತೀನಿ, ಅಲ್ಲಿವರೆಗೂ ನಾನು ನಿಲ್ಸೋದಿಲ್ಲ. ಆ ಗಡಿಯಲ್ಲಿರುವ ಯೋಧರಿಗೆ ಕೇಳಿಸ್ಬೇಕಿದೆಲ್ಲ. ಜೈ ಜವಾನ್. ಇನ್ನೂ ಕೇಳಿಸ್ತಾ ಇಲ್ಲ? ಗಡಿ ಅಲ್ಲಿದೆ, ಎಲ್ಲರೂ ಹುಗ್ಗಿ ಉಂಡೇರಲ್ಲ. ಜೈ ಜವಾನ್. ಇನ್ನೂ ಆವಾಜ್ ಬರ್ತಾ ಇಲ್ಲ. ಜೈ ಜವಾನ್. ಶವಾಶ್. ನಮ್ಮ ಬಸವಣ್ಣವರು ಒಂದು ವಚನ ಹೇಳ್ತಾರ, ಕೃಷಿ ಕಾರ್ಮಿಕ ಮಾಡುವವರ ಪಾದ ತೋರಿಸಿ ಬದುಕಿಸಯ್ಯ. ಆತನ ಮನ ಶುದ್ಧ, ಆತನ ತನ ಶುದ್ಧ, ಆತನ ಭಾವ ಶುದ್ಧ ಎಂದು. ಆತನ ಮನೆ ಹೊಕ್ಕು ಪೂಜೆ ಮಾಡಿದರೆ ಗುರು ಒಲಿಸುವನು ಅಂತ. ಅಷ್ಟೇ ಅಲ್ಲದೆ ನೀವು ಎಲ್ಲ ರೈತರ ಮಕ್ಕಳಿರ್ಬೋದು, ಯಾರಾದ್ರೂ ನಿಮಗೆ ನೀವು ಯಾರು ಅಂತ ಕೇಳಿದ್ರೆ ಅವ್ರಿಗೆ ಹೇಳಿ, ಮಳೆ ಇಲ್ಲದೆ ಬೆಳೆ ಆದ್ರೂ ಮತ್ತೆ ಅದು ದುಡಿತಾನೆ, ಅತಿಯಾಗಿ ಮಳೆ ಬಂದು ಬೆಳೆ ಆದ್ರೂ ಮತ್ತೆ ದುಡಿತಾನೆ, ಅವನಿಗೆ ಬೆಳೆ ಸಿಗದೆ ಅವನ ಬೆಳೆ ಹಾಳಾದ್ರೂ ಮತ್ತೆ ದುಡಿತಾನೆ, ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಅನ್ನದಾತನ ಮಗ ಅಂತ. ಅರ್ಥಾತ್ ಅವನಿಗೆ ಎದೆ ತಟ್ಟಿ ಹೇಳಿ ನಾನೊಬ್ಬ ರೈತನ ಮಗ ಅಂತ. ಅದಕ್ಕೆ ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರ, ದೇಶಗಳ ಅಳಿಯಲ್ಲಿ ದೇಶಗಳ, ಥ್ಯಾಂಕ್ ಯು ಸೋ ಮಚ್. ದೇಶಗಳ ಅಳಿಯಲ್ಲಿ ದೇಶಗಳು ಉದಿಯಲಿ, ಹಾರಲಿ ಗದ್ದುಗೆ ಮುಗುಟಗಳು, ಹಾರಲಿ ಗದ್ದುಗೆ ಮುಗುಟಗಳು, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿತ್ತುಳುವುದನ್ನು ನಾವು ಬಿಡುವುದೇ ಇಲ್ಲ. ನೇಗಿಲ ಒಳಗಡೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಸಾರಿ ಸಾರಿ ಹೇಳ್ತಾರೆ. ಅಂತ ಅನ್ನದಾತರಿಗೆ ಇವತ್ತು ಬೆಲೆ ಇಲ್ಲ, ಎಷ್ಟೋ ಅತ್ಯಾಚಾರ ಆಗ್ತಾ ಇದೆ. ನಾನು ಹೆಮ್ಮೆ ಅಂತ ಹೇಳ್ತೀನಿ, ನಾನೊಬ್ಬ ರೈತನ ಮಗ ಅಂತ. ನಮ್ಮ ತಂದೆ ತಾಯಿ ನಂಗೆ ಹೇಳ್ತಾರೆ, ನಾನೊಬ್ಬ ಕಲಾವಿದ, ನೀನು ದೇಶ ಸುತ್ತಿ ಬಾಪ, ನಾನು ನಿಮ್ಗೆ ಸಾಯೋವರೆಗೂ ನಾವು ದುಡಿತೀವಿ, ನಾವು ನಿಮ್ಗೆ ಎಲ್ಲ ಮಾಡ್ತೀವಿ. ನಾನು ಬೆಂಗಳೂರು, ದೆಹಲಿ, ಮುಂಬೈ ಎಲ್ಲ ತಿರ್ಗಾಡ್ ಬಂದೆ. ಅವ್ರೊಂದು ಮಾತು ಹೇಳಿದ್ರು, ನೋಡಪ್ಪ ನಾವು ರೈತರು, ನಮ್ಮ ಜೀವನ ಇಲ್ಲೇ ಹೊಲದಲ್ಲಿ ದುಡಿದು ನಮ್ಮ ರೈತರ ಬೆನ್ನೆಲುಬು ಹಾಳಾಗಿದೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದ್ರೆ ನೀನ್ ಮಾತ್ರ ನಮ್ಮ ಹೊಲದಲ್ಲಿ ಬರಬೇಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಆ ರೈತರಿಗೋಸ್ಕರ ನಾವೊಂದು ಅರಿವನ್ನು ಮೂಡಿಸುವ ಸಂಬಂಧ ಈ ನಾಟಕನ ಮಾಡ್ತಾ ಇದ್ದೀವಿ. ಇಲ್ಲಿ ನೀವೆಲ್ಲ ಬಂದಿದ್ದೀರಿ, ನಮ್ಮ ನಾಟಕ ಬಂದಿದ್ದೀರಿ. ಎಲ್ಲೇ ತಪ್ಪಿದ್ದಲ್ಲಿ ನಿಮ್ಮ ಮನೆಯ ಮಕ್ಕಳು ಅಂತ ತಿಳಿದು ನಮಗೆ ಹಾರೈಸಿ ಹರಿಸಿ ಈ ನಾಟಕವನ್ನು ಮಳೆ ಬಾರದ ಬೆಳೆ ಬಾರದ ಸಾಲದ ಸುಳಿಯಲ್ಲಿ ಸಿಕ್ಕ ಆತ್ಮಹತ್ಯೆ ಮಾಡಿಕೊಂಡ ರೈತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರ ಭಗವಂತನ ಹತ್ತಿರ ಬೇಡಿಕೊಳ್ಳುತ್ತಾ ಈ ನಾಟಕವನ್ನು ಅನ್ನದಾತನಾದ ರೈತನ ಪಾದಚರಣೆಗಳಿಗೆ ಸ್ಮರಿಸುತ್ತಾ ಕವಿಯ ಅಪ್ಪನೆಯ ಮೇರೆಗೆ ಜೈ ಜವಾನ್ ಜೈ ಕಿಸಾನ್.